ಇಲ್ಲೇನು ಮಾಡ್ತಾ ಕೂತಿದ್ದೀರಿ? ಏನಿಲ್ಲ ಕಂತ ಬಾ, ಸುಮ್ ಕೂತಿದೆ. ಅದಕ್ಕೆ ಏನಂಗೆ ಯತ್ನೆ ಮಾಡ್ತಾ ಇದ್ದೀರಿ? ಯಾಕಂಗೆ ಯತ್ನೆ ಮಾಡಿರಿ? ಏನೋ ಮನ್ಸಲ್ಲಿ ಮಡಿಕೊಂಡು ಕೊರಗ್ತಾ ಕೂತಿದ್ದೀರಿ ಅಲ್ಲ, ಅದೇನು ಹೇಳಿ ನೀವು? ಏನು ಇಲ್ಲಕ್ಕ ಸುಮ್ಕಿರು. ಅದಕ್ಕೆ ಏನು ಇಲ್ಲ ಅಂದಿರಿ? ಏನು ಇಲ್ದಾನೆ ಇಲ್ಲ ಕತೆ ಹೇಳಿ ಏನ್ರಿ? ಅದೇನೋ ಮನ್ಸಲ್ಲಿ ಮಡಿಕೊಂಡು ಭಾಳ ಕೊರಗ್ತಾ ಕೂತಿದ್ದೀರಿ ಅಲ್ಲ, ನೋಡಿ ಮನ್ಸು ಒಗ್ರಾಗೋದು ಏನ್ರಿ ಹೇಳ್ಕೊಂಡಿರ್ತಾನೆ ಹೇಳಿ. ಅಯ್ಯೋ ಏನು ಇಲ್ಲ ಅಂತ ಹೇಳ್ತೆ ಅಲ್ವಾ? ನೋಡ್ರಿ ಅದೇನು ಮನ್ಸಲ್ಲಿದ್ದದು ನೀವು ಹೇಳಿರೋ ಇಲ್ವೋ ಹೇಳ್ರಿಗ. ಇನ್ನು ಯಾವತ್ತೂ ಕೇಳಕ್ಕಿಲ್ಲ, ಇವತ್ತು ಒಂದು ದಿವಸ ಬಿಟ್ರೆ ಇನ್ನು ಯಾವತ್ತೂ ಕೇಳಕ್ಕಿಲ್ಲ. ಅದೇನೋ ಒತ್ತರ ಬೇಜಾರು ಅಂತಿದ್ರಲ್ಲ, ಏನು ಹೇಳಿ? ಯಾಕೋ ಸಪ್ಕಿದ್ದೀರಿ? ಅದು ಏನಾರು ಇರಲಿ, ಅದು ಯಾವ ವಿಷಯ ಏನಾರೇ ಅಲ್ಲಿ ನಾನು ಬೇಜಾರು ಮಾಡ್ಕೊಳಕ್ಕಿಲ್ಲ ಹೇಳಿ. ನೋಡು, ಆಮೇಲೆ ನೀನು ನನ್ನ ಮನೆ ಬಿಟ್ಟು ಕಳ್ಸೋಕ್ಕಿಲ್ಲ ತಾನೆ? ಅಲ್ಲ, ಇಷ್ಟು ವರ್ಷ ಎಡ್ತಿ ಮಕ್ಕಳು ಅಂತಾನೆ ನಿಗ್ಗೆ ಐತಿದ್ದಿಲ್ಲ. ಕುಡ್ಕೊಂಡು ಎಲ್ಲೆಲ್ಲ ಬಿದ್ದಿದ್ದಾಗಲೇ ನನ್ನ ಗಂಡ ಎಲ್ಲರೂ ಇರಲಿ ಚೆನ್ನಾಗಿರಲಿ ಅಂತ ಆಸೆ ಮಾಡ್ತಿದ್ದವಳು ನಾನು. ಅಂಥದ್ರಲ್ಲಿ ಯಾಗೋ ಕುಡಿಯೋದನ್ನ ಬಿಟ್ಬಿಟ್ಟು ಈಗ ಲಕ್ಷಣವಾಗಿ ಇರ್ಬೇಕಾರೆ ಈಗ ನಿಮ್ಮ ದೂರ ಮಾಡೋಣ ನಾನು? ಅದೇ ಅಂಥ ವಿಷಯ ಆದರೂ ಸಿಕ್ಕಿಲ್ಲ, ನೀವು ಹೇಳಿ. ನಾನು ನಿಮ್ಮ ದೂರ ಮಾಡೋಕ್ಕಿಲ್ಲ ಕತೆ. ಅದೇ ಒಂದು ಸತಿ ಅವ್ನ ಕೊಟ್ಟು ಅಪ್ಪನ ಕೊಟ್ಟು ಜಗಳಾಡ್ಕೊಂಡು ಮನೆ ಬಿಟ್ಟು ಹೊಂಟೋಗಿದೆ ನಿನ್ನ ಮದುವೆಕ್ಕಿಂತ ಮುಂಚಾಗಿ. ಉಂಕನಿ ಹೇಳಿ, ಹುಡುಗದೆಲ್ಲ ಹೋಗಿತ್ತು ಈಗ ಬಂದಿರೋದು ಅಂತ ನನ್ನ ಮದುವೆಲೆಲ್ಲ ಮಾತಾಡ್ತಿತ್ತಿಲ್ವಾ? ಆಗಲೇ ನಾನು ಅವ್ನ ಕೊಟ್ಟು ಅಪ್ಪನ ಕೊಟ್ಟು ಜಗಳಾಡ್ಕೊಂಡು ಹೊಂಟೋಗಿದ್ನ. ದೂರಲ್ಲಿ ಒಬ್ರ ಮನೇಲಿ ಪಟೇಲಪ್ಪವ್ರ ಮನೇಲಿ ಊರಿಗೆ ಯಜಮಾನ್ರು ಅವ್ರ ಮನೇಲಿ ಕೆಲಸ ಸೇರ್ಕೊಂಡೆ. ಹೇಳಿ. ಅಲ್ಲಿಗೆ ಯಾವುದೋ ಒಂದು ಹುಡುಗಿ ಕೆಲಸಕ್ಕೆ ಅಂತ ಗೊತ್ತಿತ್ತು. ಹಂಗೆ ಮಾತಾಡ್ತಾ ಕತೆ ಆಡ್ತಾ ಆ ಹೆಣ್ಣನ್ನ ಇಷ್ಟಪಟ್ಟೆ. ಆಗ ಇಷ್ಟಪಟ್ಬಿಟ್ಟು ಅವಳನ್ನ ಅಲ್ಲೇ ಮದುವೆ ಅದೇ ಅವರು ಅವ್ರ ಅಪ್ಪನಿಗೂ ಹೇಳ್ಬಿಟ್ಟು. ಅಲ್ಲಿ ಮದುವೆ ಆದಮೇಲೆ ನನ್ನ ಮಗಳು ಒಂದು 2 ವರ್ಷ ಆಗಿತ್ತು. ಮುಗಿಗೆ ಹೆಣ್ಮಗ ಹುಡ್ತು ಫಸ್ಟು. ಅದಾದಮೇಲೆ ಒಂದು ಗಂಡು ಮಗ ಹುಡ್ತು. ತಡು ಅವನು ಅಪ್ಪನು ಏನು ಮಾಡ್ತಾಯಿದ್ರು, ಹೋಗಿ ನೋಡ್ಕೊಬರೋದ ಬಂದಿಷ್ಟು ವರ್ಷ ಆಯಿತು ಅಂದ್ಬಿಟ್ಟು ಒಂದು 3-4 ವರ್ಷ ಅಲ್ಲೇ ಇದ್ದೆ. ಒಟ್ಟಿಗೆ ಊರಲ್ಲೇ ಅವ್ರ ಊರಲ್ಲೇ ಇದ್ದೆ. ಮದುವೆಯಾಗಿ 2 ಮಕ್ಳು ಹುಟ್ಟಗಂಟು ಅಲ್ಲೇ ಇದ್ದೆ ಕಲೆ. ಅದಾದಮೇಲೆ ತಡೋ ಅಪ್ಪನ ನೋಡಂಗಾಯ್ತು. ಬಂದ ತಕ್ಷಣ ಇವರು ಇನ್ನೆಲ್ಲೂ ಬಿಡ್ನಿಲ್ಲ. ಅಷ್ಟೊತ್ತು ನಿನ್ನ ನೋಡ್ಕೊಂಡು ಅಲ್ಲೇ ಮಾತು ಮಾಡಿ ಎಲ್ಲ ಬಿಟ್ಟಿದ್ರಲ್ಲ, ಅಷ್ಟೊತ್ತು ಮದುವೆ ಮಾಡಿದ್ರು. ನಾನು ಆಯ್ಕಿಲ್ಲ ಅಂತ ಹೇಳ್ದೆ. ಹಂಗೂ ನಾನು ಆಯ್ಕಿಲ್ಲ, ನಾನು ಒಂದು ಹುಡುಗಿ ನೋಡ್ಕೊಂಡಿವ್ನಿ, ಮದುವೆ ಆಗಿನಿ ಅಂತ ಹೇಳಿಲ್ಲ. ಎದ್ರುಕೊಂಡು ಹಿಂಗೆ ಹುಡುಗಿ ನೋಡ್ಕೊಂಡಿವ್ನಿ, ಅವಳನ್ನೇ ಮದುವೆ ಬೇಕು ಹಂಗೆ ಹಿಂಗೆ ಅಂತ ಹೇಳ್ದೆ. ಅವನು ಅಪ್ಪನು ಏನು ಮಾಡ್ರು ಕೇಳಲಿಲ್ಲ. ಯಾರು ತಿಳ್ಕಾಗಿದ್ದೀನಿ ನೀನು, ನಾವು ಮಾತು ಕೊಟ್ಬಿಟ್ಟಿವಿ ಅಂದ್ಬಿಟ್ಟು ನಿನ್ನ ಬಲವಂತವಾಗಿ ಒಪ್ಸಿ ನನ್ನ ಕೊಟ್ಟು ಮದುವೆ ಮಾಡಿದ್ರು. ಇಷ್ಟೆಲ್ಲ ಆಯಿತು. ಅದನ್ನ ಹೆಂಗೆ ಹೇಳ್ಬೇಕು ಅಂತ ಗೊತ್ತಿಲ್ಲದನೆಯ ಟೆನ್ಷನ್ಗೆ ಕುಡಿಯೋದು ಪಟ್ಟಾಗ್ಬಿಟ್ಟಿದ್ದು ನಾನು. ಇತ್ತಾಗ ನಿನಗೂ ನಿನ್ನೂ ಬಿಟ್ಟು ಹೋಗೋಕೆ ಗೊತ್ತಿಲ್ಲ, ಅತ್ತಾಗ ಅವಳು ಕೊಟ್ಟು ಭಾಳ ಗೊತ್ತಿಲ್ಲ. ಹಂಗಾಗಿ ಅತ್ತಾಗೂ ಬೇಡ ಇತ್ತಾಗೂ ಬೇಡ ನನಗೆ ಎಡ್ಬಿಡಂಗೆ ಹಿಂಗೆ ಆಗಿ ಕೂತಿದೆ. ಅಲ್ಲ, ಈ ವಿಷಯ ನನಗೆ ಹೇಳಿರಿ ನೀವು ಮದುವೆ ಆದಮೇಲೆ. ಯಾಕೆ ಹೇಳಿಲ್ಲ ನೀವು? ಹೇಳಿದರೆ ಏನಾರು ಮಾಡ್ಬೋದಾಗಿತ್ತಾನೆ. ನೀವು ಸರಿಯಾದವರು, ಧೈರ್ಯ ಇಲ್ಲ ಅಂದಮೇಲೆ ಇವೆಲ್ಲ ಯಾಕೆ ಮಾಡಕ್ಕೆ ಹೋಗ್ಬೇಕು? ಈಗ ಯಾವ ಊರಲ್ಲಿ ಅವರೇ ಏನು ಎಂತ ಗೊತ್ತಿಲ್ವಾ? ಗೊತ್ತು, ನೋಡದ ಸಮಯ ಸಂದರ್ಭ ಬಂದಾಗ ನಾನು ಹೇಳ್ತೀನಿ. ಯಾವ ಊರು ಅಂತ ಹೇಳಿ ಹೋಗಿ ನೋಡ್ಕೊಬರಕ್ಕಾರು ಬರೋದ? ನೋಡು, ನನಗೊಂದು ಸ್ವಲ್ಪ ಟೈಮ್ ಬೇಕು, ಟೈಮ್ ಕೊಡು, ಎಲ್ಲ ನಾನು ಸರಿ ಮಾಡ್ತೀನಿ. ನಿನ್ಗೇನು ಬೇಜಾರಿಲ್ಲ ತಾನೇ? ಆಯಿತು ಬಿಡಿ, ಏನು ಮಾಡೋಕ್ಕದದು? ಏನೋ ಋಣ ಸಂಬಂಧ ಇತ್ತು, ಆಯಿತು. ಅವಕ್ಕೆಲ್ಲ ತಲೆಗೆಡ್ಸ್ಕೊಂಡು ಕೂತ್ಕೊಳ್ಳೋಕ್ಕದ? ಏನೋ ದೇವ್ರದಿಂದ ಈಗಲಾರೆ ನೀವು ಎಲ್ಲರೂ ಕುಡಿಯೋದು ಬಿಟ್ಬಿಟ್ಟು ನಿಮ್ದಾಗಿದ್ದೀರಲ್ಲ, ಅಷ್ಟೇ ಸಾಕು. ಅವಕ್ಕೆಲ್ಲ ತಲೆಗೆಡ್ಸ್ಕೊಬೇಡಿ. ಅದೇ ಯಾವ ಊರಲ್ಲಿದ್ದಾರೆ ಹೇಳಿಬೇಕಾರೆ ಕರ್ಕೊಬಂದು ಇಸ್ಕೊಳಕ್ಕಾಯ್ತದೆ. ಅಲ್ಲೇ ಇದ್ದಾಳೋ ಇಲ್ಲ ಬೇರೆ ಊರಿಗೆ ಹೋಗಿದ್ದಾಳೋ ಏನು ಕತೆಯೋ? ನನಗಂತೂ ನಿಜಕ್ಕೊಳಗೆ ಹೆಂಗೆ ಮಕ ತೋರನೇ ಊರ್ತಾನೆ. ಇಷ್ಟು ವರ್ಷ ಆದಮೇಲೆ ನಾನು ಹೆಂಗೆ ಹೋಗೋಣ ಅಂತ ಅದು ಬೇರೆ ಯತ್ನೆ ಆಗ್ಬಿಟ್ಟದೆ. ನೀವು ತಲೆಗೆಡ್ಸ್ಕೊಬೇಡಿ, ನಡಿರ್ಬೇಕಾದ್ರೆ ನಾನು ಬರ್ತೀನಂತೆ, ಹೋಗಾಯ್ತದೆ. ಸರಿ, ಒಂದು 2-3 ದಿವಸ ಆಲಿ, ನಾನೇ ಕರ್ಕೊ ಹೋಗ್ತೀನಿ. ಎಲ್ಲಿ ಇರೋದವ್ರು ಊರು? ಅತ್ಲಾಗ ದೂರ. ಸರಿ ಆಯಿತು, ಅದು ಯಾವ ಊರು ನಿಮ್ಗೆ ಗೊತ್ತು ತಾನೆ? ಕರ್ಕೊಂಡು ಹೋಗಿವ್ರಿ ಬಿಡಿ. ಈ ವಿಷಯವ ಮಗ ಸೊಸೆಗೆ ಹೇಳ್ಬಿಡಕಲೆ. ಹೇಳಿರ್ತಾನೆ ಏನಂತೆ, ಯಾವತ್ತಿದ್ರು ಗೊತ್ತಾಗ್ಬೇಕು ತಾನೆ. ನಾಳೆ ಗೊತ್ತಾಗೋದು ಇವತ್ತೇ ಗೊತ್ತಾಯ್ತದೆ, ಗೊತ್ತಾಲಿ ಬಿಡಿ. ಬೇಡ ನಮ್ಮ ಅಪ್ಪ ಎಂಥವನು ಅಂತ ಮಗನೂ ಅಸಹ್ಯ ಪಟ್ಕೊಳ್ಳೋದು ಬೇಡ ನನ್ನ ಮೇಲೆ. ಒಮ್ಮೆ ಸೊಸೆನೂ ಬೇಜಾರು ಮಾಡ್ಕೊಳ್ಳೋದು ಬೇಡ. ಈಗ ಏನು ಹೇಳಕ್ಕೆ ಹೋಗ್ಬೇಡ. ಸಮಯ ಸಂದರ್ಭ ನೋಡ್ಕೊಂಡು ಅದು ಯಾವಾಗ ನಮಗೆ ದೇವರು ಅವಕಾಶ ಕೊಟ್ಟನೋ ಆಗ ಹೋದ್ರಾಯ್ತು. ಇಲ್ಲ ಕತೆ, ಸುಮ್ಮನಿರಿ. ಈಗ ನಾನು ಇಷ್ಟು ದಿನ ನಿಮ್ಮ ದೂರ ಮಾಡ್ಕೊಂಡು ಹೇಳಿ ಸಾಕು. ಪಾಪ ಅವಳಿಗೆ ಎಷ್ಟು ಹಿಂಸೆ ಆಗಿದ್ದೋ ಏನೋ. ಇದನ್ನೆಲ್ಲ ನೀವು ತಲೆಗೆಡ್ಸ್ಕೊಬೇಡಿ. ನೀವು ಹೋಗ್ಬಿಟ್ಟು ಬರೋಕ್ಕಾಯ್ತದೆ, ನಡೀರಿ. ಸರಿ ಆಯಿತು, ಇನ್ನೊಂದು 2 ದಿವಸ ಟೈಮ್ ಕೊಡು, ಹೋಗ್ಬಿಟ್ಟು ಬರೋಕ್ಕಾಯ್ತದೆ. ಸರಿ ಆಯಿತು, ಅಷ್ಟಕ್ಕೆಲ್ಲ ಯಾಕೆ ತಲೆಗೆಡ್ಸ್ಕೊಂಡಿರಿ? ಈ ವಿಷಯ ಮೊದಲೇ ಹೇಳ್ಬಿಟ್ಟು ನೀವು ಅಚ್ಚುಕಟ್ಟಾಗಿರ್ಬೋದಾಗಿತ್ತಾನೆ. ಅವ್ರನ್ನೂ ಕರ್ಕೊಬಂದು ಇಸ್ಕೊಬೋದಾಗಿತ್ತು ಇಲ್ಲೆಯೇ. ಅದು ಬಿಟ್ಬಿಟ್ಟು ಹಿಂಗೆ ದೂರ ಮಾಡಿಬಿಟ್ರೆ ಸರ್ ಬಂದ್ಬಿಟ್ಟದ. ಅವ್ರು ಎಷ್ಟು ನೋವು ತಿಂತಿದ್ದಾಳೆ ಅಲ್ಲಿ. ನನಗಂತೂ ಭಾಳ ಬೇಜಾರಾಗ್ಬಿಟ್ಟದೆ ಕಲೆ. ಏನೋ ಎಂತೋ ಅಂತ ದೇವ್ರ ದಯದಿಂದ ಎಲ್ಲ ಸರಿಯಾಗ್ಬಿಟ್ಟು ಸಾಕು. ಇದೇ ಮನಸ್ಸು ಕೊರಗ್ತಿತ್ತು ಯಾವಾಗಲೂ. ಅದಕ್ಕೆ ನಾನು ಟೆನ್ಷನ್ಗೆ ಹೆಂಗೆ ಕುಡಿತಿದ್ದು. ಈಗ ನೋಡು, ಕುಡಿಯೋದು ಬಿಟ್ಟ ಮೇಲೆ ನನಗೆ ಅದೇ ಮನ್ಸಲ್ಲಿ ಬಂದು ಕುಂತ್ಬಿಟ್ಟದೆ. ಕುಡ್ದಕ್ಷಣ ಸಮಸ್ಯೆ ಬಗೆಹರಿಕಿಲ್ಲ. ಕೂತ್ಕೊಂಡು ಮಾತಾಡ್ಕೊಂಡು ಸರಿ ಮಾಡ್ಕೋಬೇಕು ಹೊರ್ತು ಕುಡ್ಕೊಂಡು ರಂಪಿಡ್ಸ್ಕೊಂಡು ತಿರ್ಕೊಂಡು ಚರಂಡಿ ಬಿತ್ಕೊಂಡು ಒದಾಡ್ಬಿಟ್ರೆ ಸಮಸ್ಯೆ ಬಗೆಹರಿದ ಹೇಳಿ? ಕೂತ್ಕೊಂಡು ಏನೇ ಇದ್ರು ಅದನ್ನ ಪರಿಹಾರ ಮಾಡ್ಕೋಬೇಕು ಹೊರ್ತು ಕೂತ್ಕೊಂಡು ಮಾತಾಡಿ ಇಲ್ಲಾಂದರೆ ಯಾವುದೂ ಸರಿ ಹಾಕಿಲ್ಲ. ಅದು ಸರಿನೇ, ಏನು ಮಾಡಿ ಹೇಳೋಕ್ಕೆ ಧೈರ್ಯ ಸಾಲಿಲ್ಲ ನನಗೆ. ಹೆಂಗೋ ಈಗ ಕುಡಿಯೋದು ಬಿಟ್ಟಿದ್ದಲ್ಲ, ನೀನು ನನ್ನ ಕಂಡ್ರೆ ಮಗ ಒಂಥರ ಸಿಂಡ್ರಸ್ಕೊತಿದ್ದಲ್ಲ. ಹೇಳಿದ್ರೆ ಇವಳು ಒಪ್ತಂಗೆ ಆಯ್ತು ಅನ್ಕೊಂಡು ನಾನು ಹೇಳ್ತಿದ್ದಿಲ್ಲ. ನೀವು ಕುಡ್ಕೊಂಡು ನಿಂತ್ಕೊಂಡು ಮಾನ ಮರ್ಬೋದಕ್ಕೆ ಕಳೆದ್ರೆ ಇನ್ನೇನು ಮಾಡೋರು? ಕುಡ್ದುಟ್ಟು ಕುಣಿದ್ರೆ ಚಂದ ಅನ್ಬೇಕಾಗಿತ್ತ? ಅದಕ್ಕೆ ನಾನು ಹಿಂಗೆ ಕುಡಿತಾರಲ್ಲ, ಹಿಂಗೆ ರಂಪ ಇಡಿಸ್ತಾರಲ್ಲ ಅನ್ಕೊಂಡು ನಾನು ನಿನ್ನ ಕಂಡ್ರಂಗೆ ಆಡ್ತಿದ್ದೆ. ಈಗ ಯಾಕಂಗಡನೆ ನೀವೇನೋ ತಲೆಗೆಡ್ಸ್ಕೊಬೇಡಿ. ಅದೇನು ಹೋಗಿ ಸರಿ ಮಾಡೋಕ್ಕಾಯ್ತದೆ. ಸಮಯ ಸಂದರ್ಭ ನೋಡಿ ಮಗನಿಗೂ ಸೊಸೆಗೆ ಹೇಳದ. ಅವ್ರು ಏನಂದಾರೋ ಅವ್ರ ಬಾಯಲ್ಲಿ ಏನು ಬಂದು ತಿಳ್ಕೊಂಡು ಆಮೇಲೆ ಸರಿ ಮಾಡೋಕ್ಕಾಯ್ತದೆ. ಸುಮ್ಕಿರಿ, ಯೋಚನೆ ಮಾಡೋದು ಸರಿ ಅದ.
ಯಾವತ್ತು ಯತ್ನೆ ಮಾಡಬೇಕಾಗಿತ್ತು ಆವತ್ತು ಯತ್ನೆ ಮಾಡ್ತಾನೆ ಇವತ್ತು ಯತ್ನೆ ಮಾಡ್ತಾನೆ ಏನು ಉಪಯೋಗ ಹೇಳಿ ನಿಮ್ಮ ಅವ್ವ ಅಪ್ಪನಿಗೆ ಹೇಳ್ಬೇಕಾಗಿತ್ತು ನಮ್ಮ ಮದುವೆ ಆಗಿ ನನಗೇನು ಯಾವ ಮದುವೆನೂ ಬೇಡ ಏನು ಬೇಡ ಮದುವೆಯಾಗಿ ಮಕ್ಕಳೇ ಬಂದಿದ್ರೆ ಅದು ಯಾಕೆ ಅವ್ರು ಏನು ಮದುವೆ ಮಾಡ್ತಿದ್ರು ಹೇಳು. ಅಯ್ಯೋ ಧೈರ್ಯ ಸಾಲಿಲ್ಲ ಕಲೆ, ಹೇಳೋಕ್ಕೂ ಧೈರ್ಯ ಸಾಲಿಲ್ಲ. ಈಗಲೂ ಹೇಳೋದೇ ಬೇಡ ಅನ್ಕೊಂಡಿದ್ದೆ ನಾನು. ನೀನು ಬಲವಂತ ಮಾಡಿ ಕೇಳಿದ್ದು ನಾನು, ಇಲ್ಲಾಂದ್ರೆ ನಾನು ಸಾಯ ಗಂಟ್ಲು ಹೇಳ್ತಿದ್ದಿಲ್ಲ. ನೀವು ಸರಿ ಬಿಡಿ, ಎಷ್ಟು ದಿವಸ ಅಂತ ಒಬ್ಬರೇ ನಾವು ತಿಂದಿರಿ. ಇದ್ರಲ್ಲಿ ನಿಮ್ದೇನು ತಪ್ಪಿದ್ದು? ನಿಮ್ಮ ತಪ್ಪು ಅಂದರೆ ಅತ್ತೆಗೂ ಮಾವನಿಗೂ ಹೇಳ್ಬೇಕಾಗಿತ್ತು, ಅದೊಂದೇ ತಪ್ಪು ಮಾಡಿರೋದು ನೀವು. ಅದೇ ಹೇಳಿ ನೀವು ಧೈರ್ಯ ಸಾಲಿಲ್ಲ ಅಂದ್ಬಿಟ್ಟು. ಸರಿ ಬಿಡಿ, ಆಯಿತು, ತಲೆಗೆಡ್ಸ್ಕೊಬೇಡಿ. ಎದ್ದೀಗ ಹೋಗೋದ ಮನೆ ತಕ್ಕೆ. ಇನ್ನು ಈ ವಿಷಯದ ಬಗ್ಗೆ ಯತ್ನೆ ಮಾಡ್ಕೊಂಡು ಕೊರ್ಗದ್ ಏನು ಬೇಡ. ಹೋಗ್ಬಿಟ್ಟು ಅದೇನು ಮಾತಾಡ್ಸ್ಕೊಂಡು ಬರೋಕ್ಕಾಯ್ತದೆ, ಹೋಗಿ ಕರ್ಕೊಬರೋಕ್ಕಾಯ್ತದೆ ನೋಡೋದ. ಇನ್ನೇನು ಇವ್ನಿಗೆ ಮದುವೆ ಆಗೋದಂದ್ರೆ ಅವು ಮದುವೆ ಆಗ್ತಾನೆ ಇದ್ದಾವ. ನಿಮ್ಮ ಅವಳು ಮಗಳು ಮದುವೆ ಆಗಿರ್ತಾಳೆ, ಮಗನ ಮದುವೆ ಆಗಿರ್ತಾನೆ ಕತೆ. ಅದೇ ನೋಡೋದ ಬಿಡು, ಹೋಗ್ಬಿಟ್ಟು ಬರೋಕ್ಕಾಯ್ತದೆ ಒಂದು ದಿವಸ. ಓಟ್ ಬರೋದ ನಾಳೆ ಕೊನಾಡ್ದು ಓಟ್ ಬರೋಕ್ಕಾಯ್ತದೆ. ನಡೀರಿ ಸರಿ ಆಯಿತು. ನಡೀರಿ ಎದ್ದಿ ನಡೀರಿ. ಅತ್ತ ಆಚೆ ಹೊಲ್ಕೆ ಬರ್ತೀನಿ ಅಂದವನೇ ಮಗ ರಾಜು. ಬರ್ಲಿ ನಡೀರಿ. ಹೋಗು, ಇಲ್ಲಿ ಗದ್ದೆಗೆ ನೀರು ಆಯ್ತು ಬರ್ತೀನಂತೆ. ಅಯ್ಯೋ ನಡೀರಿ, ನಾಳೆ ಕಾಯ್ಸರಾಯ್ತು, ಬೇಜಾರಲ್ಲಿದ್ದೀರಿ, ನಡೀರಿ. ನನ್ನ ಕೋಪ ಇಲ್ಲ ತಾನೆ? ಕ್ವಾಪ ಅಂತ ಈಗ ಏನು ಮಾಡಂಗಿರೋದು? ಆಯಿತು ಕ್ವಾಪ, ಈಗ ಏನು ಮಾಡೋಕ್ಕದ ಹೇಳಿ. ಆಗೋಗಿರೋದು ಕಿನ್ಯಾಕೆ ಅದು ಮಾತಾಡಿ ಏನು ಉಪಯೋಗ? ಸುಮ್ಮನೆ ನಡೀರಿ ನೀವು, ಸುಮ್ಮನೆ ತಲೆಗೆಡ್ಸ್ಕೊಬೇಡಿ ನೀವು, ನಡೀರಿ ಸುಮ್ಮನೆ. ಇನ್ನೇನು ಕೋಪ ಮಾಡ್ಕೊಂಡಿರ್ತಾನೆ ಸರಿಯಾದದ ಆಗಿರೋದು ಸರಿ ಮಾಡೋಕ್ಕದ. ನೀವೇನು ತಲೆಗೆಡ್ಸ್ಕೊಬೇಡಿ, ನನ್ನ ಮನ್ಸಲ್ಲಿ ಏನೂ ಇಲ್ಲ ಬಿಡಿ. ಈಗ ಅವಳನ್ನ ತಾನು ಮೊದಲು ಮದುವೆ ಆಗಿದ್ದು, ಈಗ ನಾನೇ ಅವಳಿಗೆ ಮೋಸ ಮಾಡ್ದಂಗೆ ಆಯ್ತು ಅಷ್ಟೇ. ನೀವು ಹೇಳ್ಬಿಡ್ಬೇಕಾಗಿತ್ತು ನಿಮ್ಮ ಅವ್ನಿಗೂ ನಿಮ್ಮ ಅಪ್ಪನಿಗೂ, ನನಗೆ ಮದುವೆ ಆಗಿವ್ನಿ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟಿದ್ರೆ ಏನಾದ್ರು ಒಂದು ಪರಿಹಾರ ಸಿಗೋದು. ಅದನ್ನ ಬಿಟ್ಬಿಟ್ಟು ನೀವು ಅತ್ತೆಗೆ ವಿಷಯ ಗೊತ್ತಿಲ್ಲ, ಅವ್ನು ಗೊತ್ತಿಲ್ಲ ಕೇಳಿಬಿಟ್ಟು ಆಮೇಲೆ ಕೇಳಕ್ಕಿಲ್ಲ ಹಾಕಿ ಅದನ್ನೇನು ಒಂದು ವಿಷಯ ಅಂತ ಕೇಳೋಣ. ಗೊತ್ತಾಯ್ತದೆ ಬಿಡಿ, ತಲೆಗೆಡ್ಸ್ಕೊಬೇಡಿ. ನಾನು ಏನು ಹೇಳಕ್ಕಿಲ್ಲ, ನೀವೇನು ಬೇಜಾರು ತಿಳ್ಕೊಬೇಡಿ, ಸುಮ್ಮನಿರಿ. ಸರಿ ಕಲೆ ಆಯಿತು. ನಡೀರಿ ಎದ್ದೀಗ ನಡೀರಿ, ಅದನ್ನೇ ಕುರಿಕೊಂಡು ಕುತ್ಕೋಬೇಡಿ. ಬತ್ತಿ ನಡಿ ನಾನು, ಬತ್ತಿ ನಡಿ. ಸರಿ ನಡೀರಿ, ಈಗ ಆಯಿತು. ಬತ್ತಿ ನಡಿ ನಾನು, ಬತ್ತಿ ನಡಿ. ಈಗ ಎದಳಿ ನೀವು ಮ್ಯಾಕೆ ನೀವು ಹೇಳಿ ತಿರ್ಗಾ ಕುಡಿಗಿಡ ಪಾಟ್ಕಿಟ ಆದ್ರೆ ಹೆಣ್ಣು ಪಾಪ ಅಷ್ಟು ನಂಬಿಕೆ ಮೇಲೆ ನಮ್ಮ ಮಾವನ ಯಾವತ್ತು ಕುಡಿಯಿಲ್ಲ ಅಂತ ಅನ್ಕೊಂತದೆ. ಆಮೇಲೆ ಟೆನ್ಷನ್ ಆಯಿತು, ಅದಾಯ್ತು ಇದಾಯ್ತು ಅನ್ಕೊಂಡು ತಿರ್ಗಾ ಉಯ್ಕ ಬಂದ್ಬಿಟ್ಟು ಆಮೇಲೆ ಹೇಳ್ತೇನೆ ಕೇಳು. ಇಲ್ಲ ಕದ್ ಬಿಡ್ಲೆ ಪಾಪ, ಆ ಹೆಣ್ಣಿಗೆ ನಾ ಮಾತು ಕೊಟ್ಬಿಟ್ಟು ನಾನು ಕುಡಿದ್ರು ಸರ್ ಬಂದದ ಬಿಡು. ಅದೇನು ಕತೆ, ಅದೇನು ಮೂಗನು ಅದೇ ಅಂತ ಅಂತಾರಲ್ಲೇ. ಅಯ್ಯೋ ಉಂಕನ್ ಮರಿಯ ಒಂದು ಮೂಗ ಇತ್ತಂತೆ, ಗಂಡ ಸೋತಾಗ್ಬಿಡ್ತು, ಅದಕ್ಕೆ ಮದುವೆ ಮಾಡ್ಕೊಬಿಡ್ದಾಗಿತ್ತ. ಅಯ್ಯೋ ಬಿಡು, ಅದು ಒಂದು ಬಾಳಲ್ವಾ ಪಾಪ, ಹೆಂಗ ಒಂದು ಹುಡುಗಿಗೆ ಬಾಳ್ ಕೊಟ್ಟಂಗಾಯ್ತು. ತಲೆಗೆಡ್ಸ್ಕೊಳ್ಳೋದು ಬೇಡ ಬಿಡು, ಒಳ್ಳೆ ಹೆಣ್ಣು ಕತೆ, ಭಾಳ ಗುಣಮನ್ವಾಗದೆ ಪಾಪ. ಏನೋ ಋಣ ಸಂಬಂಧ ಇತ್ತು ಆಯಿತು. ನಾನೇನು ಅದ್ರ ಬಗ್ಗೆ ಏನು ಅದಕ್ಕೇನು ಬೇಜಾರಿಲ್ಲ ನನಗೆ. ಸರಿ ಬಿಡಿ, ಮತ್ತೆ ಬನ್ನಿಗೆ ಎದ್ದಿ ನಡೀರಿ. ಸರಿ ನಡಿ ಆಯಿತು. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.